ಎಲ್ಲಿಗೆ ಬಂದೈತಿ? ನಮ್ದು ಆಲ್ರೆಡಿ ಅಲ್ಲಿ ನಿಂತದೆ ಸರ್ಕಲಾಗ. ಹೌದಾ? ನಾನು ಫೋನ್ ಮಾಡಕ್ಕೆ ಬಂದು ನಿಂತ್ಕೊಂಡೆ. ಹಲೋ, ಈ ಅಪ್ಪನ ಮುಂದಕ್ಕೆ ಹಾಕ್ಬಿಡ್ಬೇಕಾಗಿತ್ತು ಅಲ್ಲ, ಐಟಲ್ಲ ಅದು ಮುಂದಕ್ಕೆ ಹೋಗೋದ್ರಿಂದ ಇಟ್ಟು ನೋಡಿ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಹೆಟ್ಟಕ್ಕೆ ಕಂಬಿ ಯಜಮಾನರು. ಹೆಟ್ಟಕ್ಕಿಯಲ್ಲಿ 2 ಕಂಬಿ ಇರ್ತಕ್ಕಂಥದ್ದು. ಶಿವಕುಮಾರ್ ಸಣ್ಣ ಯಜಮಾನ್ ಪಿಳ್ಳಪ್ಪನವ್ರ ಕಂಬಿ 1, ಮಹೇಶಪ್ಪ ಮತ್ತು ಮುನಿಯಪ್ಪ ಅಂತಂದೇಳಿ 1 ಕಂಬಿ. ಇದು ಒಂದು ಕುರುಬ ಜನಾಂಗದ ಒಂದು ಜಾತ್ರೆ, ಆಲ್ಮತಸ್ಥದ ಒಂದು ಜಾತ್ರೆ. ಇದು ಸರಿಸುಮಾರು ಬಹಳಷ್ಟು ವರ್ಷಗಳಿಂದ ನಮ್ಮ ತಾತನವರು ಮುತ್ತಾತನವ್ರ ಕಾಲದಾಗಿನಿಂದ ಒಂದು ಸಾಂಪ್ರದಾಯಿಕವಾಗಿ, ಒಂದು ಭಕ್ತಿಪೂರ್ವಕವಾಗಿ ಒಂದು ಜಾತ್ರೆ ಮತ್ತು ಒಂದು ಮನೆ ದೇವರು ಅಂತಂದೇಳಿ ನಾವು ಪೂಜಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ನಮ್ಮ ದೇವರ 11 ವರ್ಷಕ್ಕೆ ಒಂದು ಸತಿ ಆಗುತ್ತೆ. ಭಾಳ ಭಕ್ತಿಪೂರ್ವಕವಾಗಿ ಶ್ರೀ ತಾವರ್ಕೆರೆ ಶ್ರೀ ರಾಮೇಶ್ವರ ಸ್ವಾಮಿ ದೊಡ್ಡ ಜಾತ್ರೆ ಮಹೋತ್ಸವ ಅನ್ನೋದನ್ನು ಎಲ್ಲ ಹೆಟ್ಟಕ್ಕಿಯಿಂದ ಯಜಮಾನ್ ಪಿಳ್ಳಪ್ಪನವ್ರ ಮನೆ ಕಡೆಯಿಂದ ಮತ್ತು ಮಹೇಶಪ್ಪನವ್ರ ಮನೆ ಕಡೆಯಿಂದ 2 ಕಂಬಿನೂ ಪೂಜೆ ಮಾಡಿ ದೀಪ ಬೆಳಗುವ ಮುಖಾಂತರವಾಗಿ ಇಡೀ ಗ್ರಾಮ ಪೂರ್ತಿ ಎಲ್ಲ ಗ್ರಾಮಸ್ಥರು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲರೂ ಸಾರ್ವಜನಿಕರು, ಗ್ರಾಮಸ್ಥರು ಮತ್ತು ಎಲ್ಲರೂ ಇವತ್ತಿನ ದಿವಸ ಭಾಳ ಅದ್ದೂರಿಯಾಗಿ ಜಾತ್ರೆ ನಡೆಸ್ಕೊಂಡ್ಬಂದಿದ್ದಾರೆ. ಇದೊಂದು 3 ದಿನ ಜಾತ್ರೆ ನಡೆಯುತ್ತೆ. ಇವತ್ತು ತಾವರ್ಕೆರೆ ನಮ್ಮ ದೀಪಗಳು ನಮ್ಮೂರಿಂದ ಹೊರಟು ತಾವರ್ಕೆರೆ ಶ್ರೀ ಪಟಾಲಮ್ಮ ದೇವಸ್ಥಾನ ಹತ್ರ ನಿಂತು ಅಲ್ಲಿಂದ 3 ಗಂಟೆಗೆ ಮಹಾಮಂಗಳಾರತಿಯಾಗಿ ಮತ್ತೆ ಶ್ರೀ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಕಂಬಿಯ ಬಿಡಾರಗಳನ್ನು ಏರ್ಪಡಿಸಿದೆ. ಅಲ್ಲಿ ಹೋಗಿ ಕಂಬಿಗಳೆಲ್ಲ ನಿಲ್ತವೆ. ತದನಂತರ ಇವತ್ತೆಲ್ಲ ಒಂದು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಕಂಬಿ ಯಜಮಾನರು ಎಲ್ಲ ಕಡೆಯಿಂದಲೂ ಕಂಬಿಗಳು ಬಂದು ಇವತ್ತು ಅಲ್ಲಿ ತಂಗುತ್ತಾವ ದೇವಸ್ಥಾನ ಹತ್ರ ನಿಲ್ತಾವ. ಇವತ್ತೆಲ್ಲ ಜನನು ದೊಡ್ಡ ಜಾತ್ರೆಯಲ್ಲಿ ಕೂಡ್ತದೆ. ಇವತ್ತು ಕೂಟುವ 4, ನಾಳೆ ಭಾನುವಾರ, ನಾಳೆಗೆ ಒಳ್ಳೆ ಪೂಜೆ ಇದೆ. ನಾಳಿದ್ದ ದೀಪಾರಾಧನೆ ಇದೆ. ಅವತ್ತು ಕಂಬಿ ಯಜಮಾನರ ಮುಖಾಂತರವಾಗಿ ಆ ಕಂಬಿಯ ಕುಟುಂಬಸ್ಥರಿಗೆ ಎಲ್ರಿಗೂ ದೀಪ ತಲೆ ಮೇಲೆ ಇಟ್ಟು ಪೂಜಾ ಕಾರ್ಯಕ್ರಮಗಳು ಮುಗಿಸಿ ಅವ್ರವ್ರ ಮನೆಗಳಿಗೆ ತೆರಳುತ್ತಾರೆ. ಇದೊಂದು ಭಾಳ ಅದ್ದೂರಿಯಾದಂಥ ಜಾತ್ರೆ, ಅದ್ಭುತವಾದಂಥ ಜಾತ್ರೆ. ಇದಕ್ಕೆಲ್ಲ ಸಾರ್ವಜನಿಕರು, ತಾವರ್ಕೆರೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಭಾಳಷ್ಟು, ಮತ್ತು ಪೊಲೀಸ್ ಇಲಾಖೆಯವರು, ಬೆಸ್ಕಾಂ ಇಲಾಖೆಯವರು ಎಲ್ಲರೂ ಭಾಳ ಸಹಕಾರ ಕೊಟ್ಟು ಭಾಳ ವಿಜೃಂಭಣೆಯಿಂದ ಒಂದು ಜಾತ್ರೆ ನಡೀತಿದೆ. ಇದು ನಿಮ್ಮೆಲ್ಲರ ಒಂದು ಪುಣ್ಯ, ಒಂದು ಸೌಭಾಗ್ಯ ಎಲ್ಲರೂ ಅಂತ ಹೇಳ್ತಾ, ಇವತ್ತು ನಮ್ಮ ಕುಟುಂಬಸ್ಥರಿಗೆ ಎಲ್ಲ ಭಾಳ ಸಂತೋಷ ಆಗಿದೆ, ನಮ್ಮ ಊರಿನ ಗ್ರಾಮಸ್ಥರಿಗೆ ಸಂತೋಷ ಆಗಿದೆ ಅಂತ ಹೇಳ್ತಾ, ಇನ್ನು ಮುಂದೆ ಲೋಕ ಕಲ್ಯಾಣವಾಗಿ ಒಂದು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಂದು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಭಗವಂತನ ಪ್ರಾರ್ಥಿಸ್ತಾ ಇದ್ದೀವಿ.